ನಮಸ್ಕಾರ ಸ್ನೇಹಿತರೆ, ಸತ್ಯದುರ್ಗ ಲೈವ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಡಿಸ್ಕಸ್ ಫಿಶ್ನ ಬ್ರೀಡಿಂಗ್ನ ಬಗ್ಗೆ ತಿಳ್ಕೊಳ್ಳೋಣ. ಇವುಗಳು ತುಂಬ ಸೌಮ್ಯ ಸ್ವಭಾವದ ಮೀನುಗಳಾಗಿದ್ದು ಹಲವಾರು ಬಣ್ಣಗಳಲ್ಲಿ ಲಭ್ಯವಿರ್ತವೆ ಮತ್ತು ಇವುಗಳನ್ನು ಮೊಟ್ಟೆಯನ್ನು ಒಂದು ಜಾಗದಲ್ಲಿ ಇಟ್ಟು ಅದನ್ನು ಸಂರಕ್ಷಿಸಿ ಮರಿ ಮಾಡುವಂಥ ವೆರೈಟಿ ಆಗಿರ್ತವೆ. ಇವುಗಳನ್ನು ಬ್ರೀಡ್ ಮಾಡಬೇಕು ಅಂತಾದರೆ 48 ಇಂಚ್ ಉದ್ದದ, 18 ಇಂಚ್ ಎತ್ತರದ, 15 ಇಂಚ್ ಅಗಲದ ಅಕ್ವೇರಿಯಂನಲ್ಲಿ 6 ರಿಂದ 8 ಮೀನುಗಳನ್ನು ಅತ್ಯಂತ ಪೌಷ್ಟಿಕಾಂಶಯುಕ್ತವಾದಂಥ ಆಹಾರವನ್ನು ನೀಡಿ ಬೆಳೆಸಬೇಕು. ಆ ಆಹಾರ ಯಾವುದು ಅಂತ ಹೇಳಿದರೆ ಟ್ಯೂಬಿಫಿಕ್ಸ್ ವರ್ಮ್, ಬ್ಲಡ್ ವರ್ಮ್, ಮಾಸ್ಕಿಟೋ ಲಾರ್ವಾ, ಮೊಯ್ನಾ ಇಂಥ ಆಹಾರಗಳನ್ನು ನೀಡಿ ಅವುಗಳನ್ನು ಬೆಳೆಸಬೇಕು. ಅವುಗಳು ಪ್ರೌಢಾವಸ್ಥೆಗೆ ಬಂದ ನಂತರ ಅಂದರೆ 4.5 ರಿಂದ 5.5 ಇಂಚ್ ಸುತ್ತಳತೆ ಬೆಳೆದ ಕ್ಷಣ ಅವುಗಳು ಪ್ರೌಢಾವಸ್ಥೆಗೆ ಬರ್ತವೆ. ಪ್ರೌಢಾವಸ್ಥೆಗೆ ಬಂದ ಮೀನುಗಳು ಗಂಡು ಮತ್ತು ಹೆಣ್ಣು ಪೇರ್ ಸೆಟ್ಟಾಗಿ ಗ್ರೂಪ್ನಿಂದ ಬೇರ್ಪಡ್ತವೆ. ಗ್ರೂಪ್ನಿಂದ ಬೇರ್ಪಟ್ಟಂಥ ಸಂದರ್ಭದಲ್ಲಿ ಉಳಿದಂಥ ಮೀನುಗಳನ್ನು ಇವುಗಳು ಓಡಿಸ್ತವೆ. ಅಂಥ ಸಮಯದಲ್ಲಿ ಟೈಲ್ ಪೀಸ್, ಸ್ಲೇಟ್ ಅಥವಾ ಕ್ಲೇನ ಡಿಸೈನರ್ ಟೈಲನ್ನು ವರ್ಟಿಕಲ್ ಆಗಿ ಗ್ಲಾಸ್ಗೆ ತಾಗಿಸಿ ಇಡುವುದು ತುಂಬ ಉತ್ತಮ. ಹಾಗೆ ಇಟ್ಟ ಪೀಸ್ಗಳ ಮೇಲೆ ಇವುಗಳು ಮೊಟ್ಟೆಗಳನ್ನು ಶೇಖರಿಸ್ತವೆ. ಮೊದಲು ಗಂಡು ಮತ್ತು ಹೆಣ್ಣು ಮೀನುಗಳು ಆ ಟೈಲ್ ಪೀಸನ್ನು ತುಂಬ ಚೆಂದ ಮಾಡಿ ಕ್ಲೀನ್ ಮಾಡಿ ನಂತರ ಅವುಗಳ ಮೇಲೆ ಹೆಣ್ಣು ಮೀನುಗಳು ಮೊಟ್ಟೆಯನ್ನಿಟ್ಟು ಗಂಡು ಮೀನುಗಳು ಆ ಮೊಟ್ಟೆಯನ್ನು ಫರ್ಟಿಲೈಸ್ ಮಾಡ್ತವೆ. ಈಗ ನೀವು ವಿಡಿಯೋದಲ್ಲಿ ನೋಡ್ತಾ ಇರುವಂಥದ್ದು ಹೆಣ್ಣು ಮೀನು ಇಟ್ಟ ಮೊಟ್ಟೆಗಳನ್ನು ಗಂಡು ಮೀನು ಫರ್ಟಿಲೈಸ್ ಮಾಡ್ತಾ ಇರುವಂಥದ್ದು. ಮೊಟ್ಟೆಗಳಲ್ಲಿ ಬಿಳಿ ಕಲರ್ ಕಾಣಿಸ್ತಾ ಇರೋದು ಅವು ಫಂಗಸ್ ಬಂದು ಹಾಳಾಗಿರುವಂಥದ್ದು. ಇವುಗಳು 7 ದಿನಗಳಲ್ಲಿ ಮೊಟ್ಟೆ ಒಡೆದು ಮರಿಗಳು ಹೊರಬರುತ್ತವೆ. ಹೊರಬಂದಂತಹ ನ್ಯೂ ಬಾರ್ನ್ ಬೇಬಿಗಳಿಗೆ ಡಿಸ್ಕಸ್ ಫಿಶ್ನ ಮೈ ಮೇಲೆ ಹುಟ್ಟುವಂಥ ಮ್ಯೂಕಸ್ ಅನ್ನುವಂಥ ಒಂದು ಪದಾರ್ಥ ಹಲವಾರು ದಿನಗಳವರೆಗೆ ಆಹಾರವಾಗಿರ್ತದೆ. ನಂತರ ಇವುಗಳಿಗೆ ನಾವು ಹೊರಗಿನ ಆಹಾರವನ್ನು ನೀಡಬೇಕಾಗ್ತದೆ. ಈ ಆಹಾರಗಳ ಬಗ್ಗೆ ಒಂದು ಬೇರೆ ವಿಡಿಯೋವನ್ನು ನಾನು ಮಾಡಲಿಕ್ಕಿದ್ದೇನೆ. ಇವುಗಳು ತುಂಬ ಚಿಕ್ಕ ಮರಿಗಳಾಗಿ ಇರುವುದರಿಂದ ತುಂಬ ಕೇರ್ ತಗೊಳ್ಬೇಕಾಗ್ತದೆ. ಮೊದಲನೇದಾಗಿ ಟೆಂಪ್ರೇಚರ್, ನೀರಿನ ಗುಣಮಟ್ಟ ಇವುಗಳ ಬಗ್ಗೆ ತುಂಬ ಕೇರನ್ನು ಬ್ರೀಡರ್ ತಗೊಳ್ಬೇಕಾಗ್ತದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರಗಳು, ಅಭಿನಂದನ್.